5 ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ಓಕೆನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಏನು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದೆ ವಿಡಿಯೋ ಅನ್ನೋದು ಮಾಡ್ತಿರೋದು ಫಸ್ಟ್ ಟೈಮು. ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ 5 ನಿಮಿಷ. 2022 ಅಲ್ಲಿ ನಂದು 10th ಬ್ಯಾಚ್ ಕಂಪ್ಲೀಟ್ ಆಯಿತು. ಆ 2023ಯಲ್ಲೇ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಅದು ಹೋಯಿತು, ಅದು ಬಿಡಿ. ಮತ್ತು 2023ಯಲ್ಲಿ 2 ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಇದು ಒಂದೋಯ್ತು, ಇನ್ನೊಂದು ಇದು. ಈ ಯೂಟ್ಯೂಬ್ ಚಾನಲ್ ಉಳ್ಕೊಂತು. ಇದ್ರ ಮೇಲೆ ಕೂಡ 3 ಮಂತ್ಸ್ ಸ್ಟ್ರೈಕ್ ಆದರೆ ಬಿತ್ತಿತ್ತು, ಅದು ಮತ್ತೆ ಹೋಯಿತು. ಮತ್ತು ವೀಡಿಯೋಸ್ ಮಾಡಿದೆ. ಸ್ಟ್ರೈಕ್ ಹೋದ್ಮೇಲೆ ಫುಲ್ ಇಂಟ್ರೆಸ್ಟು. ಯಾವ ಥರ ಅಂದರೆ ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಮಾಡಬೇಕು ಅಂತೇಳಿ. 2024ಅಲ್ಲಿ ಡಿಸೆಂಬರ್ 31 ನಾನು ಅಂದ್ಕೊಂಡೆ 2025ಅಲ್ಲಾದರೂ ಏನೋ ಒಂದು ಸಾಧಿಸ್ಬೇಕು, ಅಂದರೆ ಸಬ್ಸ್ಕ್ರೈಬರ್ಸು ಗೈನ್ ಮಾಡಬೇಕು, ವೀಡಿಯೋಸ್ ಚೆನ್ನಾಗಿ ಮಾಡಬೇಕು, ಏನೋ ಒಂದು ಮಾಡಬೇಕಂತೇಳಿ ಇಂಟ್ರೆಸ್ಟು. ಸ್ವಲ್ಪ ದಿನ ಮಾಡಿದೆ ವೀಡಿಯೋಸ್ ಮಾಡಿದ್ದು. ವೀಡಿಯೋಸ್ ನೀವು ನೋಡ್ಬೋದು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೇನಂತ. 100+ ವೀಡಿಯೋಸ್ ಆದರೆ ಇದೆ ನಮ್ಮ ಚಾನಲಲ್ಲಿ ಎಕ್ಸ್ಪೆರಿಮೆಂಟ್ಸು. ಆದರೆ ನನಗೊಂದು ಗೊತ್ತಾಯಿತು, ಏನಂದರೆ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಇಂಥ ಕಂಟೆಂಟ್ ಅನ್ನೋದು ಇಷ್ಟ ಇಲ್ಲ, ಮಾಡಿದ್ರೂ ಕೂಡ ವೇಸ್ಟ್ ಅಂತೇಳಿ ಗೊತ್ತಾಯಿತು. ಓಕೆ, ಮತ್ತೆ ಇಂಟ್ರೆಸ್ಟ್ ಬಂತು. ಅದು ಇಂಟ್ರೆಸ್ಟು ನನಗೋಯ್ತು, ಮತ್ತೆ ಇಂಟ್ರೆಸ್ಟ್ ಬಂತು. ಏನಂತಂದರೆ ನನಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಕೂಡ ಇಂಟ್ರೆಸ್ಟ್ ತರಿಸ್ಬೇಕು, ಅವ್ರಿಗೆ ಕೂಡ ಇಂಟ್ರೆಸ್ಟ್ ಬರೋ ಥರ ಮಾಡಬೇಕು. ಇಂಥ ಕಂಟೆಂಟ್ ಕನ್ನಡದಲ್ಲಿ ಇಲ್ಲ, ಈ ವಿಡಿಯೋಸ್ ಯಾರು ಕೂಡ ಮಾಡ್ತಿಲ್ಲ, ನಾವು ಮಾಡೋಣ, ನಮ್ಮದು ಒಂದಾಗಿರಬೇಕು ಚಾನಲ್ ಅಂತೇಳಿ. ತೆಲುಗುದಲ್ಲಾದರೆ ತುಂಬ ವೀಡಿಯೋಸ್ ಇದೆ, ತುಂಬ ಚಾನಲ್ಸ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ಸು. ಕರ್ನಾಟಕದಲ್ಲಾದರೆ ಚಾನಲ್ಸ್ ಇಲ್ಲ, ಆ ಕಂಟೆಂಟ್ ಕೂಡ ಇಲ್ಲ. ಆ ಕಂಟೆಂಟ್ ನಾನು ಮಾಡ್ತೀನಿ ಅಂತೇಳಿ ಸಪೋರ್ಟ್ ಮಾಡಂತ ಕೇಳ್ಕೊಂಡೆ, ಆದರೆ ಯಾರು ಕೂಡ ಮಾಡಿಲ್ಲ, ಅದು ಬಿಡಿ. ಇವಾಗ 2025 31 ಇವತ್ತು. ನಿನ್ನೆಯಿಂದ ನಾನು ಒಂದೇ ಯೋಚನೆ ಮಾಡ್ತಾಯಿದ್ದೀನಿ, 2026ಅಲ್ಲಾದರೂ ನಮ್ಮ ಚಾನಲ್ ಡೆವಲಪ್ ಮಾಡ್ಕೋಬೇಕು, ಇಂಟ್ರೆಸ್ಟ್ ತರಿಸ್ಬೇಕು, ಇಂಟ್ರೆಸ್ಟ್ ಇರಬೇಕು ಅಂತೇಳಿ. ಇಂಟ್ರೆಸ್ಟ್ ಹೋಗ್ದಿರ ನೋಡ್ಕೋಬೇಕು. ಲಾಸ್ಟ್ ಟೈಮ್ ಕೂಡ ಇದೇ ಥರನೇ ಯೋಚನೆ ಮಾಡಿದೆ 2024ಅಲ್ಲಿ. ಅದಕ್ಕಂತೇಳ್ಬಿಟ್ಟು 10,000 ಬಜೆಟ್ ಇಟ್ಟು ಕಾಂಪೋನೆಂಟ್ಸ್ ಎಲ್ಲ ತರಿಸ್ಕೊಂಡು, ಆ ಕಾಂಪೋನೆಂಟ್ಸ್ ಇವತ್ತಿಗೂ ಅಲ್ಲೇ ಇದೆ. ನಾನು ಎಕ್ಸ್ಪೆರಿಮೆಂಟ್ಸ್ ಕೂಡ ಇವಾಗ ಮಾಡ್ತಿಲ್ಲ. 10,000 ಬಜೆಟ್ ಇಟ್ಟು ಕಾಂಪೋನೆಂಟ್ಸ್ ತರಿಸ್ಕೊಂಡು ಒಂದು ವೀಡಿಯೋ ಮಾಡಿದೆ. ಆ ಒಂದು ವೀಡಿಯೋ ಬಜೆಟ್ ಬಂದು 2,500 ಏನೋ ಎಬೋವ್ ಇರುತ್ತೆ. ಆದರೆ ಆ ವಿಡಿಯೋಗೆ ಇವತ್ತು ಕೂಡ 100 ವ್ಯೂಸ್ ಕೂಡ ಬಂದಿದೆ. ನೀವು ನೋಡಿ, ಕನ್ನಡದಲ್ಲಿ ಏನಾದರೂ ಆ ವಿಡಿಯೋ ಇದ್ದರೆ ಕಮೆಂಟ್ ಮಾಡಿ. ಆ ಒಂದೇ ವಿಡಿಯೋ ಇರ್ಬೋದು, ಆದರೆ ಅಷ್ಟೊಂದು ಡೀಟೇಲಾಗಿ ಯಾರು ಕೂಡ ಕೊಟ್ಟಿರಲ್ಲ. 1-2 ನಿಮಿಷ 5 ನಿಮಿಷ ವಿಡಿಯೋ ಇರ್ಬೋದು. ಆದರೆ ನಮ್ಮ ವಿಡಿಯೋದಲ್ಲಿ 15 ಮಿನಿಟ್ಸ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೇಳಿದ್ದೀನಿ. ಅದೊಂದು ವೀಡಿಯೋನೇ ಅಂತಲ್ಲ, 100+ ವೀಡಿಯೋಸ್ ಇದೆಯಲ್ಲ, ಅದರಲ್ಲಿ ಒಂದು ಫೇಕ್ ಅಂತೇಳಿ ನೋಡೋಣ. ಎಲ್ಲ ಎಕ್ಸ್ಪೆರಿಮೆಂಟ್ಸು ನಾನು ಮಾಡಿರೋದೆ, ಯಾವ್ದು ಕೂಡ ಇನ್ನೊಂದು ಚಾನಲಲ್ಲಿ ಡೌನ್ಲೋಡ್ ಮಾಡಿ ನಾನು ಅಪ್ಲೋಡ್ ಮಾಡಿಲ್ಲ, ಎಲ್ಲ ನಾನು ಮಾಡಿರೋದೆ. 100+ ವೀಡಿಯೋಸ್ ಆದರೆ ಇದೆ. ವಿಡಿಯೋ ಇಲ್ಲಿವರೆಗೂ ನೋಡಿದವರು ಥ್ಯಾಂಕ್ ಯು. ಏನಿಲ್ಲ, 2026 ಇವಾಗ ಸ್ಟಾರ್ಟ್ ಆಗುತ್ತೆ. ನಾಳೆ January 1. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಅದು ಹೇಳ್ದಿರ ಇದ್ದರೂ ವೇಸ್ಟು, ಅದು ನನಗೆ ಗೊತ್ತು. ಆ್ಯಂಡ್ ಈ 2026ಅಲ್ಲಾದರೂ ನಮ್ಮ ಚಾನಲ್ ಡೆವಲಪ್ ಆಗಬೇಕು, ಮಾಡಬೇಕಂತೇಳಿ ಬಂದಿದ್ದೀನಿ. ನೀವು ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇಂಥ ಕಂಟೆಂಟ್ ಅನ್ನೋದು ತುಂಬ ರೇರು ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ, ಕಂಟೆಂಟ್ ಅನ್ನೋದೇ ಇಲ್ಲ ನಮ್ಮ ಕನ್ನಡದಲ್ಲಿ. ತೆಲುಗುದಲ್ಲಿ ನೋಡಿ ಎಷ್ಟೊಂದಿದೆ ಅಂತ. ಏನಾದರೂ ಸ್ಕೂಲ್ ಪ್ರಾಜೆಕ್ಟ್ಸು ಏನಾದರೂ ಮಾಡಬೇಕಂದ್ರೆ ಯಾವ ಚಾನಲಲ್ಲಿ ಕೂಡ ಇಲ್ಲ. ತೆಲುಗುದಲ್ಲಿ ನೋಡಿ ಎಷ್ಟೊಂದು ಇದೆ ಅಂತ. ನಾನು ಕನ್ನಡದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನೀವು ಸಪೋರ್ಟ್ ಮಾಡ್ತಿಲ್ಲ. ಆವಾಗ ನನಗೊಂದು ಗೊತ್ತಾಯಿತು, ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಇಂಥ ಕಂಟೆಂಟ್ ಅನ್ನೋದು ಇಷ್ಟ ಇಲ್ಲ, ಮಾಡಿದ್ರು ವೇಸ್ಟ್ ಅಂತ ಗೊತ್ತಾಯಿತು. ಆದರೆ ನನಗೆ ಇಂಟ್ರೆಸ್ಟ್ ಇದೆ ಅಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಅದು ಸೆಕೆಂಡ್ರಿ. ನನಗೂ ಇಂಟ್ರೆಸ್ಟ್ ಇದೆ, ನಿಮ್ಗೆ ಕೂಡ ಇಂಟ್ರೆಸ್ಟ್ ತರಿಸ್ತೀನಿ ಅಂತೇಳಿ ಬಂದಿದ್ದೀನಿ. ಈ 2026ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊತ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀನಿ. ಪ್ರೆಸೆಂಟ್ ಆದರೆ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. ವೀಕ್ಲಿ ಒಂದು 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಮಗೆ ಲಾಸ್ಟ್ ಟೈಮ್ 2024ಅಲ್ಲಿ ತಂದಿರೋ ಕಾಂಪೋನೆಂಟ್ಸ್ ಎಲ್ಲ ಇವಾಗ ಅಲ್ಲಿ ಹಂಗೆ ಇದೆ. ಅದೇ ಕಾಂಪೋನೆಂಟ್ಸ್ ಯೂಸ್ ಮಾಡ್ಕೊತ ನಾನು ಎಕ್ಸ್ಪೆರಿಮೆಂಟ್ಸ್ ಅದೇ ಮಾಡ್ತೀನಿ. ಚಾನಲ್ ಓಪನ್ ಮಾಡಿಬಿಟ್ಟು ಒಂದು ಸಲ ನೋಡಿ. ಕಂಟೆಂಟ್ ಏನಾದರೂ ವೇಸ್ಟ್ ಅಂತ ಹೇಳ್ಬಿಟ್ರೆ ನೀವು ನಮ್ಮ ಚಾನಲ್ ಸಪೋರ್ಟ್ ಮಾಡಬೇಡಿ, ವೇಸ್ಟ್ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಇಂಥ ಕಂಟೆಂಟ್ ಕನ್ನಡದಲ್ಲಿ ಇದೆ ಅಂದರೆ ಒಂದು ಸಲ ಕಮೆಂಟ್ ಮಾಡಿಬಿಟ್ಟು ಹೋಗಿ. ಎಲ್ಲಾದರೂ ಇದೆ ಅಂದರೆ ನಾನು ನೋಡ್ತೀನಿ. ಆದರೆ ಈ ಸಲ ಪಕ್ಕ ಬಂದಿದ್ದೀನಿ, 2026ಅಲ್ಲಾದರೂ ನಮ್ಮ ಚಾನಲ್ಸ್ ಡೆವಲಪ್ ಮಾಡಬೇಕು, ಕನ್ನಡದಲ್ಲಿ ಇಂಥ ಕಂಟೆಂಟ್ ಅನ್ನೋದು ಹೈಲೈಟ್ ಆಗಿರಬೇಕಂತೇಳಿ ಬಂದಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅದೊಂದೇ ಕೇಳೋದು. ಒಂದು ಯೂಟ್ಯೂಬರ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಷ್ಟು ಶೇರ್ ಮಾಡಿ, ಅಷ್ಟು ಬಿಟ್ಟು ಇನ್ನೇನು ಕೇಳೋದಿಲ್ಲ, ದುಡ್ಡೇನು ಕೇಳೋದಿಲ್ಲ, ಅದು ಕೂಡ ಮಾಡೋದಿಲ್ಲ. ಓಕೆ, ಅದು ಮಾಡಬೇಡಿ. ಯಾಕಂದರೆ ಆ ವಿಡಿಯೋದಲ್ಲಿ ಕಂಟೆಂಟ್ ಇಲ್ಲ, ಈ ಚಾನಲಲ್ಲಿರೋ ಕಂಟೆಂಟ್ ವೇಸ್ಟ್ ಅಂದರೆ ಅದು ಕೂಡ ಮಾಡಬೇಡಿ. ಆದರೆ
ಯಾವ ಚಾನಲಲ್ಲಿ ಕಂಟೆಂಟ್ ಇರುತ್ತೋ ಆ ಚಾನಲ್ಗೆ ನೀವು ಸಪೋರ್ಟ್ ಮಾಡೋದಿಲ್ಲ, ಯಾವ ಚಾನಲಲ್ಲಿ ನೀವು ಕಂಟೆಂಟ್ ಇಲ್ವೋ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಅದು ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋಗೆ ನೀವೇನು ಸಬ್ಸ್ಕ್ರೈಬು ಮಾಡಬೇಡಿ, ಒಂದು ಲೈಕ್ ಮಾಡಿ. ಯಾಕಂದರೆ ಲೈಕ್ ಮಾಡಿದ್ರೆ ವೀಡಿಯೋ ಅನ್ನೋದು ವೈರಲ್ ಆಗುತ್ತೆ ಅಷ್ಟೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ಲೈಕ್ ಮಾಡಿ ಅಷ್ಟೇ. ಲೈಕ್ ಮಾಡ್ಕೊಂಡು ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಓಪನ್ ಮಾಡಿಬಿಟ್ಟು ನೋಡಿಲ್ಲ ಅಂದರೆ ಒಂದು ಸಲ ಓಪನ್ ಮಾಡಿಬಿಟ್ಟು ನೋಡಿ. ಚಾನಲಲ್ಲಿ ಕಂಟೆಂಟ್ ಇದ್ದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಅಷ್ಟೇ ಹೇಳೋದು. ಎಲ್ರಿಗೂ ಬಾಯ್ ಬಾಯ್. 2026 ಸ್ಟಾರ್ಟ್ ಆಗ್ತಾಯಿದೆ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಸಪೋರ್ಟ್ ಮಾಡಿ.